ಗ್ರಹಣದ ದಿನ ಗವಿಗಂಗಾಧರೇಶ್ವರನಿಗೆ ಜಲಾಭಿಷೇಕವನ್ನ ಮಾಡಲಾಗ್ತಾ ಇದೆ. ನಾಳೆ ಗ್ರಹಣ ಇರೋದ್ರಿಂದಾಗಿ ಮಂಗಳವಾರ 9 ಗಂಟೆಯ ಬಳಿಕ ದೇಗುಲಗಳನ್ನ ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗ್ತಾ ಇದೆ. ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವಂತಹ ದೇಗುಲ ಇದು. ಬುಧವಾರ ಹೋಮ ಹವನಗಳನ್ನು ನಡೆಸ್ತಾ ಇದ್ದು ಶಿವನಿಗೆ ವಿಶೇಷ ಪೂಜೆಯನ್ನ ನೆರವೇರಿಸ್ತಾ ಇದ್ದಾರೆ. ರಕ್ತ ಚಂದ್ರ ಗ್ರಹಣ, ಸಂಪೂರ್ಣ ಚಂದ್ರ ಗ್ರಹಣ ಇರೋದ್ರಿಂದಾಗಿ ಆತಂಕಗಳು ಹೆಚ್ಚಾಗಿದ್ದು ರಾಜ್ಯದ ಹಲವು ದೇವಾಲಯಗಳಲ್ಲಿ ದಿಗ್ಬಂಧನವನ್ನು ಹಾಕಲಾಗ್ತಾ ಇದೆ. ಇತ್ತ ಗವಿಗಂಗಾಧರೇಶ್ವರನಿಗೆ ಜಲಾಭಿಷೇಕ ಇರುತ್ತೆ. ಮಂಗಳವಾರ 9 ಗಂಟೆಯ ಬಳಿಕ ದೇಗುಲಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗುತ್ತೆ. ಚಾಮರಾಜಪೇಟೆಯಲ್ಲಿರುವಂತಹ ದೇಗುಲ ಇದು, ಬೆಂಗಳೂರಿನಲ್ಲಿ. ಅಲ್ಲಿಂದ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಅವತ್ತಿನ ದಿನ ಹೇಗಿರುತ್ತೆ, ಏನು ಇತ್ತ ಅನ್ನೋದ್ರ ಬಗ್ಗೆ ಟೇಕ್ ಎ ಲುಕ್. ಖಗೋಳದಲ್ಲಿ ಮಾರ್ಚ್ 3ರಂದು ವಿಶೇಷವಾದಂತಹ ಬ್ಲಡ್ ಮೂನ್ ಸಂಭವಿಸ್ತಾ ಇದೆ. ವರ್ಷದ ಮೊದಲ ಚಂದ್ರಗ್ರಹಣ ಹುಣ್ಣಿಮೆಯಿಂದ, ಅದು ವಿಶೇಷವಾಗಿ ಹೋಳಿ ಹುಣ್ಣಿಮೆಯಿಂದ ಸಂಭವಿಸ್ತಾ ಇರುವಂತಹ ಚಂದ್ರಗ್ರಹಣ ಸಾಕಷ್ಟು ವಿಶೇಷತೆಗಳನ್ನು ಕೂಡ ಪಡೆದುಕೊಂಡಿರುವಂಥದ್ದು. ಇನ್ನು ಗ್ರಹಣ ಹಿನ್ನೆಲೆಯಲ್ಲಿ ರಾಜಧಾನಿಯ ಬಹುತೇಕ ದೇವಸ್ಥಾನಗಳ ಸಮಯದ ಬದಲಾವಣೆ ಜೊತೆಗೆ ದೇವಸ್ಥಾನಗಳು ಕೂಡ ಬಂದ್ ಆಗ್ತಾ ಇದೆ. ಸದ್ಯಕ್ಕೆ ನಾನೀಗ ಮಲ್ಲೇಶ್ವರಂನಲ್ಲಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದ ಬಳಿ ಇದ್ದೀನಿ. ಈ ಐತಿಹಾಸಿಕ ಪ್ರಸಿದ್ಧವಾಗಿರುವಂತಹ ಕಾಡು ಮಲ್ಲೇಶ್ವರ ದೇವಸ್ಥಾನದಲ್ಲೂ ಕೂಡ ಗ್ರಹಣದ ಹಿನ್ನೆಲೆಯಲ್ಲಿ ಸಮಯದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇದೆ. ಯಾಕೆಂದರೆ ಆ ದಿನ ದೇವಸ್ಥಾನವನ್ನು, ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಮತ್ತು ವಿಶೇಷವಾದಂತಹ ಗ್ರಹಣಕ್ಕೂ ಕೂಡ ಪ್ರಾಧಾನ್ಯತೆ ನೀಡಲಾಗುತ್ತೆ. ಇನ್ನು ವಿಜ್ಞಾನಿಗಳು ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳು ಗ್ರಹಣದ ವೀಕ್ಷಣೆಗಾಗಿ ಮತ್ತು ಅದರ ಅಧ್ಯಯನಕ್ಕಾಗಿ ಸಾಕಷ್ಟು ಕುತೂಹಲದಿಂದ ಕಾಯ್ತಾ ಇದ್ದಾರೆ. ಮತ್ತೊಂದು ಕಡೆ ಈ ದೈವಿಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿಚಾರಗಳಿದೆ. ಗ್ರಹಣ ಅಂದ ತಕ್ಷಣ ಬೇರೆ ಬೇರೆ ಆಯಾಮಗಳಿದೆ. ಹೀಗಾಗಿ ದೇವಸ್ಥಾನಗಳು ಕೂಡ ಅವತ್ತು ರಾಜಧಾನಿಯ ಬಹುತೇಕ ದೇವಸ್ಥಾನಗಳು ಕೂಡ ಬಂದ್ ಆಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮಲ್ಲೇಶ್ವರಂದಲ್ಲಿರುವಂತಹ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನವು ಕೂಡ ಸಮಯದಲ್ಲಿ ಬದಲಾವಣೆ ಆಗುತ್ತೆ. ಗ್ರಹಣದ ಸಮಯದಲ್ಲಿ ಅಂದರೆ 12:30ಕ್ಕೆ ದೇವಸ್ಥಾನವನ್ನು ಬಂದ್ ಮಾಡಿ ಗ್ರಹಣದ ಮುಕ್ತಿಯ ಬಳಿಕ, ಅಂದರೆ ಸಾಯಂಕಾಲ 7 ಗಂಟೆಯ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ. ಶುಚಿ ಕಾರ್ಯದ ಬಳಿಕ ದೇವಸ್ಥಾನವನ್ನು ಓಪನ್ ಮಾಡಿ ಬರುವಂಥ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನು ಕೂಡ ಮಾಡಿಕೊಳ್ಳಲಾಗ್ತದೆ. ಸಾಕಷ್ಟು ಸಮಯದಲ್ಲಿ ಅವತ್ತು ಬದಲಾವಣೆ ಆಗುತ್ತೆ. 12:30ಕ್ಕೆ ದೇವಸ್ಥಾನವನ್ನು ಬಂದ್ ಮಾಡಲಾಗುತ್ತೆ. ಗ್ರಹಣ ಮುಗಿದ ಬಳಿಕ ಸಂಜೆ 7 ಗಂಟೆ ನಂತರ ದೇವಸ್ಥಾನವನ್ನು ಓಪನ್ ಮಾಡಲಾಗುತ್ತೆ. ಅವತ್ತು ವಿಶೇಷವಾಗಿ ಶಿವನಿಗೆ ಪಂಚಾಮೃತ ಅಭಿಷೇಕ, ಮಹಾಮಂಗಳಾರತಿ ಸೇವೆ ಸೇರಿದಂತೆ ಅನೇಕ ಸೇವಾ ಕಾರ್ಯಗಳನ್ನು ಕೂಡ ದೇವಸ್ಥಾನದಲ್ಲಿ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅನ್ನೋ ಮಾಹಿತಿಯನ್ನು ಕೂಡ ಟಿವಿ9 ಜೊತೆ ಹಂಚ್ಕೊಳ್ತಾ ಇದ್ದಾರೆ. ಕ್ಯಾಮರಾಮನ್ ಶರಣಯ್ಯ ಜೊತೆ ವಿನಯ್ ಕುಮಾರ್ ಕಾಶ್ಮನವರ್, ಟಿವಿ9 ಬೆಂಗಳೂರು. ಕಾಡುಮುನೇಶ್ವರ ಟೆಂಪಲಲ್ಲೂ ಕೂಡ, ಮಲ್ಲೇಶ್ವರಂನಲ್ಲಿರುವಂತಹ ಕಾಡುಮುನೇಶ್ವರ ಟೆಂಪಲಲ್ಲೂ ಕೂಡ ಗ್ರಹಣದ ದಿನ ಬಂದ್ ಆಗಿರುತ್ತೆ. ದೇವಾಲಯದ ದರ್ಶನಕ್ಕೆ ಟೈಮಿಂಗ್ಸ್ ಕೂಡ ಇದ್ದು ಮಧ್ಯಾಹ್ನ 1:30 ನಂತರ ಕಂಪ್ಲೀಟ್ ಆಗಿ ಬಂಧನಕ್ಕೆ ಒಳಪಡ್ತಾ ಇದ್ದು ಸಂಜೆ 7:30 ನಂತರ ಮತ್ತೆ ಓಪನ್ ಆಗುತ್ತೆ. ಇತ್ತ ಗವಿಗಂಗಾಧರೇಶ್ವರನಿಗೆ ಅಭಿಷೇಕಗಳಿರುತ್ತೆ. 9 ಗಂಟೆ ಬಳಿಕ ದೇಗುಲಗಳನ್ನು ಕಂಪ್ಲೀಟ್ ಆಗಿ ಬಂದ್ ಮಾಡಲಾಗ್ತಾ ಇದೆ. ಹೋಮ ಹವನಗಳನ್ನು ನೆರವೇರಿಸಲಾಗುತ್ತೆ. ನಂತರದಷ್ಟೇ ಶಿವನಿಗೆ ವಿಶೇಷ ಪೂಜೆಯನ್ನು ಮಾಡಿ ನಂತರ ಭಕ್ತರಿಗೆ ಅವಕಾಶವನ್ನು ನೀಡಲಾಗುತ್ತೆ. ರಕ್ತಚಂದ್ರ ಗ್ರಹಣ ಸಂಭವಿಸ್ತಾ ಇರೋದ್ರಿಂದಾಗಿ ಜನರಲ್ಲೂ ಕೂಡ ಆತಂಕಗಳು ಹೆಚ್ಚಾಗಿದೆ. ಹಾಗಾಗಿ ಪೂಜೆ ಪುನಸ್ಕಾರಗಳ ಮೊರೆ ಹೋಗ್ತಿದ್ದಾರೆ. ದೇವಾಲಯಗಳಲ್ಲಿ, ರಾಜ್ಯದ ಹಲವು ದೇವಾಲಯಗಳಲ್ಲಿ ಪ್ರತಿನಿತ್ಯ ಎಂದಿನಂತೆ ದರ್ಶನಕ್ಕೆ ವ್ಯವಸ್ಥೆಗಳಿರ್ತಾ ಇತ್ತು. ಅದೇ ಗ್ರಹಣ ಕಾಲ ಇರೋದ್ರಿಂದಾಗಿ 1:30ರಿಂದ ಸಂಜೆ 7:30ವರೆಗೂ ಕೂಡ ಕಂಪ್ಲೀಟ್ ಆಗಿ ಬಂದ್ ಆಗ್ತಾ ಇದೆ. ಇನ್ನು ವಿಶೇಷ ಪೂಜೆಗಳನ್ನು ಕೂಡ ಈ ಸಂದರ್ಭದಲ್ಲಿ ಕೈಗೊಳ್ಳಲಾಗ್ತಾ ಇದ್ದು ನಕ್ಷತ್ರ ಶಾಂತಿ ಹಾಗೆ ರಾಶಿ ಶಾಂತಿಗಳನ್ನು ಕೂಡ ಮಾಡಿಸಿಕೊಳ್ಳಲಾಗ್ತಾ ಇದೆ. ಅದಕ್ಕಾಗಿ ವಿಶೇಷ ಪೂಜೆಗಳು ಕೂಡ ನೆರವೇರ್ತಾ ಇದೆ. ವರ್ಷದ ಮೊದಲ ಚಂದ್ರಗ್ರಹಣ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ದೇವಾಲಯಗಳನ್ನು ಬಂದ್ ಮಾಡಲಾಗ್ತಾ ಇದ್ದು ದಿಗ್ಬಂಧನಕ್ಕೆ ಒಳಪಡಿಸ್ತಾ ಇದ್ದಾರೆ. ದರ್ಬೆಗಳಿಂದ ದಿಗ್ಬಂಧನಕ್ಕೆ ಒಳಪಡಿಸಿ ಆ ಸಂದರ್ಭದಲ್ಲಿ ಯಾವುದೇ ರೀತಿ ಪೂಜೆಗಳಿರುತ್ತಿಲ್ಲ. ಅದಕ್ಕೂ ಮುಂಚೆ ಹೋಮಗಳನ್ನು ಕೂಡ ಮಾಡಲಾಗ್ತಾ ಇದೆ. ಹಲವು ದೇವಾಲಯಗಳಲ್ಲಿ ಶುದ್ಧೀಕರಣದ ನಂತರದಲ್ಲಿ ದೇವಾಲಯ ಓಪನ್ ಆಗುತ್ತೆ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಕೈಗೊಂಡಿರುವಂತಹ ವಿಶೇಷ ಪೂಜೆಗಳು ಹಾಗೆ ಚಂದ್ರಗ್ರಹಣದ ದೋಷಗಳ ಬಗ್ಗೆ ಪ್ರಧಾನ ಅರ್ಚಕ ಸೋಮಸುಂದರ ದೀಕ್ಷಿತ್ ಅವರು ಟಿವಿ9 ಜೊತೆಗೆ ಮಾತನಾಡಿದ್ದಾರೆ. ಏನೇನು ಹೇಳಿದ್ದಾರೆ ಕೇಳೋಣ. ಈಗ ಸಾಮಾನ್ಯವಾಗಿ ನಮಗೆ ಈ ಗ್ರಹಣ ನಿಮಿತ್ತ ನಾವು ಬೆಳಗ್ಗೆ 9 ಗಂಟೆಗೆ ವಿಶೇಷವಾದ ಪೂಜೆ ಮಾಡಿ ದೇವಸ್ಥಾನನ ಕ್ಲೋಸ್ ಮಾಡಿಬಿಡ್ತೀವಿ. ಸಾಯಂಕಾಲ ನಾವು 6:30 ನಂತರ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ಬರೀಗೆ ಸ್ವಾಮಿಗೆ ಜಲಾಭಿಷೇಕ ಮಾತ್ರ ಮಾಡಿ ಆ ಗ್ರಹಣದ ನಿಮಿತ್ತ ಜಲಾಭಿಷೇಕದಲ್ಲಿ ಸ್ವಾಮಿಯನ್ನು ಶುದ್ಧಿ ಮಾಡ್ತೀವಿ. ಈಗ ಸೂರ್ಯಗ್ರಹಣ ಆದಾಗ ನಾವು ಹಾಲಿನಲ್ಲಿ ಸ್ವಾಮಿನ ಶುದ್ಧಿ ಮಾಡ್ತೀವಿ. ಯಾಕೆಂದರೆ ಬಿಸಿಲಿನ ತಾಪ ನಮಗೆ ಹೇಗಿರುತ್ತೋ ಸ್ವಾಮಿ ಸೂರ್ಯಗ್ರಹಣದಲ್ಲಿ ಸ್ವಾಮಿಗೂ ಅದೇ
ಚಾಪ ಇರುತ್ತೆ, ಅದೇ ಇದಿರುತ್ತೆ. ಆದ ಕಾರಣ ಅವತ್ತು ಕ್ಷೀರದಲ್ಲಿ ಸ್ವಾಮಿಯನ್ನು ನಾವು ತೃಪ್ತಿಪಡಿಸ್ತೀವಿ. ಇದು ಚಂದ್ರ ಸೌಮ್ಯವಾಗಿರೋದ್ರಿಂದ, ಜಲಕಾರಕನಾಗಿರೋದ್ರಿಂದ ಜಲಾಭಿಷೇಕವನ್ನು ಅವತ್ತು ಮಾಡ್ತೀವಿ. ಮಾರನೇ ದಿನ ಬೆಳಗ್ಗೆ ದೇವಸ್ಥಾನ ಎಲ್ಲ ಶುದ್ಧಿ ಮಾಡಿ ವಿಶೇಷವಾಗಿ ಸ್ವಾಮಿಗೆ ಅಭಿಷೇಕವನ್ನು ಮಾಡಿ, ತದನಂತರ ಆದಿತ್ಯಾದಿ ನವಗ್ರಹಗಳು ಸೂರ್ಯ, ಚಂದ್ರ, ಅಂಗಾರಕ, ಬುಧ, ಬೃಹಸ್ಪತಿ, ಶುಕ್ರ, ಶನಿ, ರಾಹು, ಕೇತುಗಳಿಗೆ ನಾವೊಂದು ಯಜ್ಞವನ್ನು ಮಾಡಿ, ಆ ಯಜ್ಞದಿಂದ ಆಯಾಯ ದೇವತೆಗಳಿಗೆಲ್ಲ ಸಮರ್ಪಣೆ ಮಾಡಿ, ಯಾವ ರೀತಿ ಕೇತುಗ್ರಸ್ತ ಚಂದ್ರಗ್ರಹಣವಾಗಿದೆಯೋ ಕೇತುವಿಗೆ ಮತ್ತು ಚಂದ್ರನಿಗೆ ವಿಶೇಷವಾದ ಹವನಗಳನ್ನ ಮಾಡಿ ಲೋಕವೆಲ್ಲ ಕ್ಷೇಮವಾಗಿರಲಿ ಅನ್ನೋ ಪ್ರಾರ್ಥನೆ ಮಾಡೋ ವಿಶೇಷದಿಂದ ಈ ದೇವಸ್ಥಾನದಲ್ಲಿ 9:30 ನಂತರ ವಿಶೇಷವಾಗಿ ಹೋಮವನ್ನು ಮಾಡಿ ಸ್ವಾಮಿಗೆ ಬಲಿಪ್ರದಾನವನ್ನು ಮಾಡುವಂಥ ವಿಶೇಷ ಕಾರ್ಯಕ್ರಮವನ್ನು ನಾವು ಅಳವಡಿಸ್ಕೊಂಡಿದ್ದೀವಿ.